27th ಆರ್ ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ವೆರಿಫೈ ವೆದರ್ ದ ಫಾಲೋಯಿಂಗ್ ಸಿಚುವೇಶನ್ ಈಸ್ ಪಾಸಿಬಲ್ ಆರ್ ನಾಟ್ ಬೈ ಫೈಂಡಿಂಗ್ ದ ಡಿಸ್ಕ್ರಿಮೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ ದಿಸ್ ಸೊಲ್ಯೂಷನ್. ಓಕೆ, ಅವ್ರು ಒಂದು ಸಿಚುವೇಶನ್ ಕೊಟ್ಟಿದ್ದಾರೆ, ಅದು ಪಾಸಿಬಲ್ ಆಯ್ತಾ ಇಲ್ಲ ಅಂತ ಹೇಳ್ಬೇಕು. ಓಕೆ, ಸೊ ಇವಾಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆ ಸಿಚುವೇಶನ್ ಏನು, ದ ಸಮ್ ಆಫ್ ಏಜಸ್ ಆಫ್ ಟೂ ಫ್ರೆಂಡ್ಸ್ ಈಸ್ 20 years. ಓಕೆ, ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ, ಫಸ್ಟ್ ಫ್ರೆಂಡ್ ಪ್ರೆಸೆಂಟ್ ಏಜ್ ಪ್ಲಸ್ ಸೆಕೆಂಡ್ ಫ್ರೆಂಡ್ ಪ್ರೆಸೆಂಟ್ ಏಜ್. ಓಕೆ, ಇವ್ರಿಬ್ರನ್ನ ಆಡ್, ಸಮ್ ಅಂದ್ರೆ ಆಡ್, ಇವ್ರಿಬ್ರನ್ನ ಆಡ್ ಮಾಡಿದ್ರೆ ಎಷ್ಟು ಇಯರ್ಸ್ ಅಂತೆ, 20 years ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈಗ ಇವ್ರಿಬ್ರಲ್ಲಿ ಯಾರನ್ನ ಒಬ್ಬರನ್ನ ಎಕ್ಸ್ ಅಂತ ತಗೊಂತೀನಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ ಫಸ್ಟ್ ಫ್ರೆಂಡ್ ಪ್ರೆಸೆಂಟ್ ಏಜ್ ಬಿ ಎಕ್ಸ್ ಅಂತ ತಗೊಂತೀನಿ. ಸೊ ಫಸ್ಟ್ ಫ್ರೆಂಡ್ ಪ್ರೆಸೆಂಟ್ ಏಜ್ ನ ಎಕ್ಸ್ ಅಂತ ತಗೊಂಡೆ. ಓಕೆ, ಪ್ಲಸ್ ಸೆಕೆಂಡ್ ಫ್ರೆಂಡ್ ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು 20 ಆಯ್ತು. ಓಕೆ, ಈಗ ನಾನೀಗ ಸೆಕೆಂಡ್ ಫ್ರೆಂಡ್ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಅವಾಗ ಏನಾಗುತ್ತೆ ನೋಡ್ರಿ, ಸೆಕೆಂಡ್ ಫ್ರೆಂಡ್ ಪ್ರೆಸೆಂಟ್ ಏಜ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಓಕೆ, ಈ ಪ್ಲಸ್ ಎಕ್ಸ್ ಹಾಕೊಂಡೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ ಏನಾಗುತ್ತೆ, 20 ಮೈನಸ್ ಎಕ್ಸ್ ಆಗುತ್ತೆ. ಓಕೆ, ಈಗ ಫಸ್ಟ್ ಫ್ರೆಂಡ್ ಏಜ್ ಎಕ್ಸ್, ಸೆಕೆಂಡ್ ಫ್ರೆಂಡ್ ಏಜ್ ಏನು 20 ಮೈನಸ್ ಎಕ್ಸ್ ಅಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, 4 years ಆಗೋ, 4 ವರ್ಷ ಹಿಂದ್ಗಡೆ ಏನಾಗಿರುತ್ತೆ ನೋಡ್ರಿ. ಓಕೆ, ಈಗ ಏನ್ ಬರಿತೀನಿ, ಫಸ್ಟ್ 4 years ಆಗೋ ಇವ್ರ ಏಜ್ ಏನಿರುತ್ತೆ ನೋಡೋಣ. 4 years ಆಗೋ, 4 years ಆಗೋ ಅಂದ್ರೆ 4 ವರ್ಷ ಹಿಂದ್ಗಡೆ. ಸೊ ಫಸ್ಟ್ ಫ್ರೆಂಡ್ ಏಜ್ ಏನಿರುತ್ತೆ, ಫಸ್ಟ್ ಫ್ರೆಂಡ್ ಏಜ್, ಓಕೆ, ಇವಾಗ ಎಕ್ಸ್ ಇತ್ತು. ಓಕೆ, 4 ವರ್ಷ ಹಿಂದ್ಗಡೆ ಏನಿರುತ್ತೆ, 4 ವರ್ಷ ಮೈನಸ್ ಮಾಡಬೇಕು, ಎಕ್ಸ್ ಮೈನಸ್ 4 ಆಗುತ್ತೆ. ಈಗ ಸೆಕೆಂಡ್ ಫ್ರೆಂಡ್ ಏಜ್ ಏನಾಗಿರುತ್ತೆ, 4 years ಆಗೋ ಅಂದ್ರೆ ಇವನಿಗೂ 4 ವರ್ಷ ಕಡಿಮೆ ಆಗಿರುತ್ತೆ. ಈ ಫಸ್ಟ್ ಏಜ್ ಪ್ರೆಸೆಂಟ್ ಏಜ್ 20 ಮೈನಸ್ ಎಕ್ಸ್. ಓಕೆ, ಇದಕ್ಕೆ 4 ವರ್ಷ ಕಡಿಮೆ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ, 20 ಅಲ್ಲಿ 4 ಹೋದ್ರೆ 16 ಮೈನಸ್ ಎಕ್ಸ್ ಆಯ್ತು. ಓಕೆ, 4 years ಆಗೋ ಇವ್ರಿಬ್ರು ಏಜ್ ಬಂದ್ಬಿಟ್ಟು ಒಂದು ಎಕ್ಸ್ ಮೈನಸ್ 4, ಇನ್ನೊಂದು 16 ಮೈನಸ್ ಎಕ್ಸ್. ಈಗ ನೆಕ್ಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, 4 years ಆಗೋ ದ ಪ್ರಾಡಕ್ಟ್ ಆಫ್ ದೇರ್ ಏಜಸ್. 4 years ಆಗೋ ಪ್ರಾಡಕ್ಟ್ ಅಂದ್ರೆ ಅವ್ರಿಬ್ಬರು ಏಜ್ ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಾ ಇತ್ತಂತೆ, 48 ಬರ್ತಾ ಇತ್ತು. ಓಕೆ, ಸೊ 48 ಬರ್ತಾ ಇತ್ತು. ಸೊ ಈಗ ಏನ್ ಮಾಡ್ತೀನಿ, ನಾನು ಅದನ್ನ ಇಲ್ಲಿ ಸಪರೇಟ್ ಆಗಿ ಬರಿತೀನಿ. ಓಕೆ, 4 years ಆಗೋ ಅವ್ರಿಬ್ಬರು ಏಜ್ ನ ಮಲ್ಟಿಪ್ಲೈ ಮಾಡಿದ್ರೆ, ಸೊ ನಥಿಂಗ್ ಬಟ್ ಏನು, ಎಕ್ಸ್ ಮೈನಸ್ 4 ಇಂಟು 16 ಮೈನಸ್ ಎಕ್ಸ್ ಮಾಡಿದ್ರೆ ಎಷ್ಟು ಬರ್ತಾ ಇತ್ತು, 48 ಬರ್ತಾ ಇತ್ತು ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಎಕ್ಸ್ ಇಂಟು 16 ಏನಾಗುತ್ತೆ, 16 ಎಕ್ಸ್ ಆಗುತ್ತೆ. ಆಮೇಲೆ ಪ್ಲಸ್ ಇಂಟು ಮೈನಸ್, ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ಆಮೇಲೆ ಈ ನಂಬರ್ ತಗೊಂಡ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 16 4 ಜಾ 64. ಆಮೇಲೆ ಮತ್ತೆ ಇವ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು ಎಕ್ಸ್ 4x ಆಯ್ತು, ಇಸ್ ಈಕ್ವಲ್ ಟು 48. ಓಕೆ, ಈಗ ನೀವು ನೋಡ್ರಿ, ಎಕ್ಸ್ ಸ್ಕ್ವೇರ್ ಫಸ್ಟ್ ಬರ್ಬಿಡ್ತೀನಿ, ಮೈನಸ್ ಎಕ್ಸ್ ಸ್ಕ್ವೇರ್, ಆಮೇಲೆ ಎಕ್ಸ್ ಬರ್ತೀನಿ, ಪ್ಲಸ್ 16x, ಇಲ್ಲೊಂದು ಎಕ್ಸ್ ಇದೆ, ಪ್ಲಸ್ 4x ಇಲ್ಲಿ ಬರ್ತೀನಿ. ಆಮೇಲೆ ಏನು, ಈ ಮೈನಸ್ 64, ಈ ಪ್ಲಸ್ 48 ಈ ಕಡೆ ಬಂದ್ರೆ ಮೈನಸ್ 48 ಆಗುತ್ತೆ, ಇಸ್ ಈಕ್ವಲ್ ಟು 0. ಓಕೆ, ಇವಾಗ ಏನಾಯ್ತು, ಮೈನಸ್ ಎಕ್ಸ್ ಸ್ಕ್ವೇರ್, ಇವ್ರಿಬ್ಬರು ಆಡ್ ಮಾಡಿದ್ರೆ ಪ್ಲಸ್ 20x ಆಯ್ತು. ಓಕೆ, 2 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. ಸೊ ಅವಾಗ ಏನಾಯ್ತು, 8 + 4 12 ಆಯ್ತು. ಓಕೆ, 6 + 1 7, 7 + 4 11, 112 ಇಸ್ ಈಕ್ವಲ್ ಟು 0 ಆಯ್ತು. ಓಕೆ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ನೆಗೆಟಿವ್ ಇರಬಾರ್ದು. ಸೊ ನಾನು ಅದಕ್ಕೆ ಏನ್ ಮಾಡ್ತೀನಿ, ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್. ಓಕೆ, ಸೊ ಇವಾಗ ನಮಗೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಓಕೆ, ಸೊ ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಈಕ್ವೇಶನ್.
ಇದು ಯಾವ ಫಾರ್ಮ್ ಅಲ್ಲಿ ಇದೆ? ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಓಕೆ, ಈಗ ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡಕ್ಕಿಂತ ಮುಂಚೆ ಈ ಸಿಚುವೇಶನ್ ಪಾಸಿಬಲ್ ಐತಾ ಇಲ್ಲ ಹೇಳ್ಬೇಕು. ಯಾವ ತರ ಡಿಸ್ಕ್ರಿಮಿನೆಂಟ್ ಕಂಡುಬೇಕು. ಓಕೆ, ಸೊ ಇಲ್ಲಿ ಏನಿಲ್ಲ ಅಂದ್ರೆ 1. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ b ವ್ಯಾಲ್ಯೂ ಮೈನಸ್ ತಗೋಬೇಕು, c ವ್ಯಾಲ್ಯೂ ಏನು ಪ್ಲಸ್ 112 ಆಯ್ತು. ಓಕೆ, ಸೊ ಈಗ ನಾನು ಡಿಸ್ಕ್ರಿಮಿನೆಂಟ್ ಕಂಡಿಬೇಕು. ಸೊ ಡಿಸ್ಕ್ರಿಮಿನೆಂಟ್ ಬಟ್ ಏನು b² ಮೈನಸ್ 4ac. ಡಿಸ್ಕ್ರಿಮಿನೆಂಟ್ ಇಸ್ ಈಕ್ವಲ್ ಟು b² ಮೈನಸ್ 4ac. ಸೊ b ವ್ಯಾಲ್ಯೂ ಏನು ಮೈನಸ್ 20 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ವ್ಯಾಲ್ಯೂ 1. ಓಕೆ, c ವ್ಯಾಲ್ಯೂ ಏನು 112. ಓಕೆ, ಸೊ ಇವಾಗ 20 ಸ್ಕ್ವೇರ್ ಏನಾಗುತ್ತೆ ಮೈನಸ್ ಸ್ಕ್ವೇರ್ ಮಾಡಿ ಪ್ಲಸ್ ಆಗುತ್ತೆ. 20 ಸ್ಕ್ವೇರ್ 400 ಮೈನಸ್ 4 1 ಜಾ 4, 4 ಇಂಟು 112 ಏನಾಗುತ್ತೆ 4 2 ಜಾ 8, 4 1 ಜಾ 4, 4 1 ಜಾ 4. ಓಕೆ, ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು. 448 ಅಲ್ಲಿ 400 ಹೋದ್ರೆ 48 ಬರುತ್ತೆ. ಸೊ ಡಿಸ್ಕ್ರಿಮಿನೆಂಟ್ ಏನ್ ಬಂತು b² ಮೈನಸ್ 4ac ಮೈನಸ್ 48 ಬಂತು. ಅಂದ್ರೆ ಸೊ ಇದು ಬಂದ್ಬಿಟ್ಟು ಲೆಸ್ ದೆನ್ 0. ಓಕೆ, ಸೊ ನಮಗೇನ್ ಗೊತ್ತು ಸಿನ್ಸ್ b² ಮೈನಸ್ 4ac is less than 0. okay, real roots does not exist ಅಂತ ಗೊತ್ತು. okay, real roots does not exist ಅಂದ್ರೆ ರಿಯಲ್ ಆನ್ಸರ್ ಬರೋದಿಲ್ಲ. ಓಕೆ, ರೂಟ್ ಒಳಗೆ ನೆಗೆಟಿವ್, ಓಕೆ, ರೂಟ್ ಒಳಗೆ -3 -4 ಈ ತರ ಆನ್ಸರ್ ಬರುತ್ತೆ. ಸೊ ನಮಗೇನ್ ಗೊತ್ತಾಯ್ತು ರಿಯಲ್ ರೂಟ್ಸ್ ಬರಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಅರ್ಥ ಏನು ಈ ಸಿಚುವೇಶನ್ ಪಾಸಿಬಲ್ ಇಲ್ಲ. ದಿಸ್ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್. The situation is not possible ಅಂತ ಬರ್ದ್ಬಿಡೋದು. ಇದ್ರ ಆನ್ಸರ್ ಬಂದು ಇಷ್ಟೇ. ಓಕೆ, ಈಗ ನಾವು ಡಿಸ್ಕ್ರಿಮಿನೆಂಟ್ ಕಂಡಿಡಿದ್ವಿ, ಅಲ್ಲೇನಾಗಿತ್ತು ಅದು ಲೆಸ್ ದೆನ್ 0 ಇರೋದ್ರಿಂದ ನಾವೇನ್ ಬಿಡ್ತೀವಿ ರಿಯಲ್ ರೂಟ್ ಡಸ್ ನಾಟ್ ಎಕ್ಸಿಸ್ಟ್, ದೇರ್ ಫೋರ್ ದಿಸ್ ಸಿಚುವೇಶನ್ ಇಸ್ ನಾಟ್ ಪಾಸಿಬಲ್ ಅಂತ ಬಿಡ್ರಿ. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ಸೊ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇದು ಕ್ವಶನ್ ಪೇಪರ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ID ಬೇಕಂದ್ರೆ ನನ್ನ ಯೂಸರ್ ID ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ. ಓಕೆ, ಸೊ ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನೀವೇನ್ ಮಾಡ್ರಿ ಅಲ್ಲಿ ಫಾಲೋ ಅಂತ ಮಾಡ್ರಿ. ಓಕೆ, ಸೊ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಈಸಿಯಾಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ನೀವು ಹಾಕ್ಬಿಟ್ಟು ಓಕೆ ಆ ಡೌಟ್ ನ ವೆರಿ ಫ್ಯೂ ಮಿನಿಟ್ಸ್ ಅಲ್ಲಿ ಆ ಡೌಟ್ ನ ನೀವು ಕ್ಲಿಯರ್ ಮಾಡ್ಕೋಬಹುದು. ಓಕೆ, ಸೊ ಅದಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿ.